ರಾಜಾತಿಥ್ಯದ ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಧನ್ವೀರ್ ವಿಡಿಯೋವನ್ನ ಲೀಕ್ ಮಾಡಿದ್ರು ಅನ್ನೋದು ಯಾಕಂತ ಹೇಳಿದ್ರೆ ದರ್ಶನ್ಗೆ ಸೌಕರ್ಯ ಕೊಡ್ಲಿಲ್ಲ ಜೈಲಿನ ಒಳಗಡೆ. ಹಾಗಾಗಿ ಜೈಲಿನ ಒಳಗಡೆ ನಡೀತಾ ಇದ್ದಂತ ಎಲ್ಲಾ ವ್ಯವಹಾರಗಳನ್ನ ನಾನು ಬಯಲು ಮಾಡ್ತೀನಿ ಅನ್ನುವ ಉದ್ದೇಶದಿಂದ ಮಾಡಿದ್ರ ಕ್ವಶನ್ ಮಾರ್ಕ್. ಇಂಥದ್ದೊಂದು ಪ್ರಶ್ನೆ ಈಗ ಎಲ್ಲರನ್ನು ಕಾಡ್ತಾ ಇದೆ. ಈಗ ಧನ್ವೀರ್ ಹೇಳಿದ ಮಾತಿನ ಆಧಾರದ ಮೇಲೆ ಕೆಲವರಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ, ಅವರು ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾರಿಗೆ ನೋಟಿಸ್ ಕೊಟ್ಟರು, ಏನ್ ಮಾಡಿದ್ರು, ಏನು ಆಗೋದೇನು, ಸಾಧನೆ ಮಾಡೋದೇನು, ಒಳಗಡೆ ನಡೀತಾ ಇದ್ದದ್ದು ನಿಜ, ರಾಜಾತಿಥ್ಯ ಕೊಟ್ಟಿದ್ದು ನಿಜ, ನೀವು ಜೈಲಿನ ಒಳಗಡೆ ಹೇಗೆಲ್ಲ ಮತ್ತೊಂದು ಮುಖ ಇದೆ ಅನ್ನೋದನ್ನ ನೀವು ನೋಡಿದ್ರಿ. ಎಸ್, ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ, ಈಗ ಈ ವಿಡಿಯೋವನ್ನ ಹರಿಬಿಟ್ಟ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ಮುನ್ನೆಲೆಗೆ ಬಂದಿದೆ, ಪೊಲೀಸರ ತನಿಖೆ ಯಾವ ಹಂತಕ್ಕೆ ಬಂದಿದೆ, ಈವರೆಗೂ ಏನಿದೆ ತನಿಖಾ ವರದಿ? ಅಭಿಷೇಕ್, ಈಗಾಗಲೇ ಧನ್ವೀರ್ನನ್ನ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ 2 ಬಾರಿ ಎನ್ಕ್ವೈರಿಯನ್ನ ಮಾಡಲಾಗಿತ್ತು. ಈ ವಿಡಿಯೋವನ್ನ ನಾನು ವೈರಲ್ ಮಾಡಿಲ್ಲ ಅಂತ ಹೇಳಿ ಆತ ಪದೇ ಪದೇಯನ್ನ ಹೇಳ್ಕೊಳ್ತಾನೆ. ಅದಕ್ಕೆ ಬೇಕಾದಂತ ಅಂದ್ರೆ ಒಂದು ಹೊಸದಾದಂತಹ ಒಂದು ಮೊಬೈಲ್ಗಳನ್ನ ಕೊಟ್ಟು ಆತ ಪೊಲೀಸರ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಶಂಕೆ ವ್ಯಕ್ತವಾಗಿತ್ತು. ಈಗ ಎರಡನೇ ಒಂದು ನೋಟಿಸ್ಗೆ ಬಂದು ಆತನನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈ ನನಗೆ ಬಂದಂತಹ ವಿಡಿಯೋವನ್ನ ದರ್ಶನ್ ಪತ್ನಿ ಏನಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಒಂದು ಫಾರ್ವರ್ಡ್ ಮಾಡಿದ್ದೀನಿ ಅಂತ ಹೇಳಿ ಆತ ಒಂದು ಹೇಳಿಕೆಗಳನ್ನು ಕೊಡ್ತಾನೆ. ಆದರೆ ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನುವಂಥದ್ದಕ್ಕೂ ಅದನ್ನ ಪರಿಶೀಲನೆ ನಡೆಸಿದ ಬಳಿಕವಷ್ಟೇ ಗೊತ್ತಾಗಲಿದೆ. ಈಗ ಸದ್ಯ ವಿಜಯಲಕ್ಷ್ಮಿ ಅವರಿಗೆ ನಾನು ವಿಡಿಯೋಗಳನ್ನು ಫಾರ್ವರ್ಡ್ ಮಾಡಿದ್ದೀನಿ ಮತ್ತು ಅದು ಹೇಗೆ ವೈರಲ್ ಆಯಿತು ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿಕೆಗಳಲ್ಲಿ ನೀಡಿರುವಂತದ್ದು. ಹೀಗಾಗಿ ಮುಂದಿನ ದಿನದಲ್ಲಿ ಅಂದ್ರೆ ಆತನ ಹೇಳಿಕೆಯ ಆಧಾರದ ಮೇರೆಗೆ ವಿಜಯಲಕ್ಷ್ಮಿ ಅವರ ಕರೆಸಿ ಅವರಿಗೆ ಒಂದು ನೋಟಿಸ್ ಅನ್ನ ನೀಡಿ ಅವರಿಗೆ ಕರೆಸಿ ಅವರ ಮೊಬೈಲ್ಗಳನ್ನ ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳನ್ನ, ಒಂದು ಪ್ರಕ್ರಿಯೆಗಳನ್ನ ಮುಂದಿನ ಹಂತದಲ್ಲಿ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇದೆ. ಅಕಸ್ಮಾತ್ ಧನ್ವೀರ್ ಏನಾದ್ರೂ ಬಾಯಿ ಬಿಟ್ಟಿಲ್ಲ ಅಂತ ಏನಾದ್ರೂ ಆದ್ರೆ ಮತ್ತೆ ವಿಜಯಲಕ್ಷ್ಮಿ ಅವರನ್ನ ಕರೆಸಿ ಅವರನ್ನ ಒಂದು ವಿಚಾರಣೆ ನಡೆಸೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಏನು ಐಒ ಏನಿದ್ದಾರೆ ಅಂದ್ರೆ ತನಿಖಾಧಿಕಾರಿ ಏನಿದ್ದಾರೆ ಅವರಿಗೆ ಸೂಚನೆಯನ್ನ ನೀಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೂ ಸ್ಪಷ್ಟವಾಗಿಲ್ಲ. ಅಂದ್ರೆ ವೈರಲ್ ಮಾಡಿದ್ಯಾರು ಮತ್ತೆ ನಿಜವಾಗಿಯೂ ಧನ್ವೀರ್ ವಿಜಯಲಕ್ಷ್ಮಿ ಅವರಿಗೆ ಈ ರೀತಿ ಆದಂತಹ ಒಂದು ವಿಡಿಯೋಗಳನ್ನ ರವಾನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಇದು ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಹೊರತು ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಅಂದ್ರೆ ಅವರು ಕಳಿಸಿದ್ದಾರೆ ವಿಜಯಲಕ್ಷ್ಮಿ ಅವರೇ ಇದನ್ನ ಈ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಮೇಟಾಗೆ ಒಂದು ಪತ್ರವನ್ನ ಬರೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಪೊಲೀಸರು ಈಗ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಏನಿದೆ ಅದು ಯಾರ್ಯಾರಿಗೆ ವೈರಲ್ ಆಗಿದೆ ಮತ್ತು ಎಷ್ಟು ಬಾರಿ ಇದು ಒಂದು ವೈರಲ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಮೇಟಾಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೇಟಾ ಅಧಿಕಾರಿಗಳು ಇದಕ್ಕೆ ಸಹಜವಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅಂದ್ರೆ ಬೇರೆ ಆದ್ರೆ ವಾಟ್ಸ್ಆಪ್, ಜಿಮೇಲ್ ಆದ್ರೆ ಅದು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತೆ ಅನ್ನುವಂತಹ ಕಾರಣದಿಂದಾಗಿ ಶೇರ್ ಮಾಡ್ಕೊಳ್ಳೋದಿಲ್ಲ. ಈ ಮೇಟಾ ಫೇಸ್ಬುಕ್ ಅಲ್ಲಿ ಬಂದಂತಹ ವಿಚಾರಗಳನ್ನ ಗ್ಯಾರಂಟಿ ಹಂಚಿಕೊಳ್ಳುತ್ತೆ. ಮುಂದಿನ ಹಂತದ ತನಿಖೆಯಲ್ಲಿ ಎಲ್ಲಿ ಹಂಚಿಕೆ ಆಗಿದೆ, ಯಾರಿಂದ ಸೋರಿಕೆ ಆಗಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಗಲಿದೆ. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ. ರಾಜಾತಿಥ್ಯದ ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಧನ್ವೀರ್ ವಿಡಿಯೋವನ್ನ ಲೀಕ್ ಮಾಡಿದ್ರು ಅನ್ನೋದು ಯಾಕಂತ ಹೇಳಿದ್ರೆ ದರ್ಶನ್ಗೆ ಸೌಕರ್ಯ ಕೊಡ್ಲಿಲ್ಲ ಜೈಲಿನ ಒಳಗಡೆ. ಹಾಗಾಗಿ ಜೈಲಿನ ಒಳಗಡೆ ನಡೀತಾ ಇದ್ದಂತ ಎಲ್ಲಾ ವ್ಯವಹಾರಗಳನ್ನ ನಾನು ಬಯಲು ಮಾಡ್ತೀನಿ ಅನ್ನುವ ಉದ್ದೇಶದಿಂದ ಮಾಡಿದ್ರ ಕ್ವಶನ್ ಮಾರ್ಕ್. ಇಂಥದ್ದೊಂದು ಪ್ರಶ್ನೆ ಈಗ ಎಲ್ಲರನ್ನು ಕಾಡ್ತಾ ಇದೆ. ಈಗ ಧನ್ವೀರ್ ಹೇಳಿದ ಮಾತಿನ ಆಧಾರದ ಮೇಲೆ ಕೆಲವರಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ, ಅವರು ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾರಿಗೆ ನೋಟಿಸ್ ಕೊಟ್ಟರು, ಏನ್ ಮಾಡಿದ್ರು, ಏನು ಆಗೋದೇನು, ಸಾಧನೆ ಮಾಡೋದೇನು, ಒಳಗಡೆ ನಡೀತಾ ಇದ್ದದ್ದು ನಿಜ, ರಾಜಾತಿಥ್ಯ ಕೊಟ್ಟಿದ್ದು ನಿಜ, ನೀವು ಜೈಲಿನ ಒಳಗಡೆ ಹೇಗೆಲ್ಲ ಮತ್ತೊಂದು ಮುಖ ಇದೆ ಅನ್ನೋದನ್ನ ನೀವು ನೋಡಿದ್ರಿ. ಎಸ್, ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ, ಈಗ ಈ ವಿಡಿಯೋವನ್ನ ಹರಿಬಿಟ್ಟ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ಮುನ್ನೆಲೆಗೆ ಬಂದಿದೆ, ಪೊಲೀಸರ ತನಿಖೆ ಯಾವ ಹಂತಕ್ಕೆ ಬಂದಿದೆ, ಈವರೆಗೂ ಏನಿದೆ ತನಿಖಾ ವರದಿ? ಅಭಿಷೇಕ್. ಈಗಾಗಲೇ ಧನ್ವೀರ್ನನ್ನ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ 2 ಬಾರಿ ಎನ್ಕ್ವೈರಿಯನ್ನ ಮಾಡಲಾಗಿತ್ತು. ಈ ವಿಡಿಯೋವನ್ನ ನಾನು ವೈರಲ್ ಮಾಡಿಲ್ಲ ಅಂತ ಹೇಳಿ ಆತ ಪದೇ ಪದೇಯನ್ನ ಹೇಳ್ಕೊಳ್ತಾನೆ. ಅದಕ್ಕೆ ಬೇಕಾದಂತ ಅಂದ್ರೆ ಒಂದು ಹೊಸದಾದಂತಹ ಒಂದು ಮೊಬೈಲ್ಗಳನ್ನ ಕೊಟ್ಟು ಆತ ಪೊಲೀಸರ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಹೇಳಿ ಈಗಾಗಲೇ
ಸಾಕಷ್ಟು ಶಂಕೆ ವ್ಯಕ್ತವಾಗಿತ್ತು. ಈಗ ಎರಡನೇ ಒಂದು ನೋಟಿಸ್ಗೆ ಬಂದು ಆತನನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈ ನನಗೆ ಬಂದಂತಹ ವಿಡಿಯೋವನ್ನ ದರ್ಶನ್ ಪತ್ನಿ ಏನಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಒಂದು ಫಾರ್ವರ್ಡ್ ಮಾಡಿದ್ದೀನಿ ಅಂತ ಹೇಳಿ ಆತ ಒಂದು ಹೇಳಿಕೆಗಳನ್ನು ಕೊಡ್ತಾನೆ. ಆದರೆ ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನುವಂಥದ್ದಕ್ಕೂ ಅದನ್ನ ಪರಿಶೀಲನೆ ನಡೆಸಿದ ಬಳಿಕವಷ್ಟೇ ಗೊತ್ತಾಗಲಿದೆ. ಈಗ ಸದ್ಯ ವಿಜಯಲಕ್ಷ್ಮಿ ಅವರಿಗೆ ನಾನು ವಿಡಿಯೋಗಳನ್ನು ಫಾರ್ವರ್ಡ್ ಮಾಡಿದ್ದೀನಿ ಮತ್ತು ಅದು ಹೇಗೆ ವೈರಲ್ ಆಯಿತು ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿಕೆಗಳಲ್ಲಿ ನೀಡಿರುವಂತದ್ದು. ಹೀಗಾಗಿ ಮುಂದಿನ ದಿನದಲ್ಲಿ ಅಂದ್ರೆ ಆತನ ಹೇಳಿಕೆಯ ಆಧಾರದ ಮೇರೆಗೆ ವಿಜಯಲಕ್ಷ್ಮಿ ಅವರ ಕರೆಸಿ ಅವರಿಗೆ ಒಂದು ನೋಟಿಸ್ ಅನ್ನ ನೀಡಿ ಅವರಿಗೆ ಕರೆಸಿ ಅವರ ಮೊಬೈಲ್ಗಳನ್ನ ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳನ್ನ ಒಂದು ಪ್ರಕ್ರಿಯೆಗಳನ್ನ ಮುಂದಿನ ಹಂತದಲ್ಲಿ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇದೆ. ಅಕಸ್ಮಾತ್ ಧನ್ವೀರ್ ಏನಾದ್ರೂ ಬಾಯಿ ಬಿಟ್ಟಿಲ್ಲ ಅಂತ ಏನಾದ್ರೂ ಆದ್ರೆ ಮತ್ತೆ ವಿಜಯಲಕ್ಷ್ಮಿ ಅವರನ್ನ ಕರೆಸಿ ಅವರನ್ನ ಒಂದು ವಿಚಾರಣೆ ನಡೆಸೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಏನು ಐಒ ಏನಿದ್ದಾರೆ ಅಂದ್ರೆ ತನಿಖಾಧಿಕಾರಿ ಏನಿದ್ದಾರೆ ಅವರಿಗೆ ಸೂಚನೆಯನ್ನ ನೀಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೂ ಸ್ಪಷ್ಟವಾಗಿಲ್ಲ. ಅಂದ್ರೆ ವೈರಲ್ ಮಾಡಿದ್ಯಾರು ಮತ್ತೆ ನಿಜವಾಗಿಯೂ ಧನ್ವೀರ್ ವಿಜಯಲಕ್ಷ್ಮಿ ಅವರಿಗೆ ಈ ರೀತಿ ಆದಂತಹ ಒಂದು ವಿಡಿಯೋಗಳನ್ನ ರವಾನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಇದು ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಹೊರತು ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಅಂದ್ರೆ ಅವರು ಕಳಿಸಿದ್ದಾರೆ ವಿಜಯಲಕ್ಷ್ಮಿ ಅವರೇ ಇದನ್ನ ಈ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಮೇಟಾಗೆ ಒಂದು ಪತ್ರವನ್ನ ಬರೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಪೊಲೀಸರು ಈಗ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಏನಿದೆ ಅದು ಯಾರ್ಯಾರಿಗೆ ವೈರಲ್ ಆಗಿದೆ ಮತ್ತು ಎಷ್ಟು ಬಾರಿ ಇದು ಒಂದು ವೈರಲ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಮೇಟಾಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೇಟಾ ಅಧಿಕಾರಿಗಳು ಇದಕ್ಕೆ ಸಹಜವಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅಂದ್ರೆ ಬೇರೆ ಆದ್ರೆ ವಾಟ್ಸ್ಆಪ್ ಜಿಮೇಲ್ ಆದ್ರೆ ಅದು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತೆ ಅನ್ನುವಂತಹ ಕಾರಣದಿಂದಾಗಿ ಶೇರ್ ಮಾಡ್ಕೊಳ್ಳೋದಿಲ್ಲ. ಈ ಮೇಟಾ ಫೇಸ್ಬುಕ್ ಅಲ್ಲಿ ಬಂದಂತಹ ವಿಚಾರಗಳನ್ನ ಗ್ಯಾರಂಟಿ ಹಂಚಿಕೊಳ್ಳುತ್ತೆ. ಮುಂದಿನ ಹಂತದ ತನಿಖೆಯಲ್ಲಿ ಎಲ್ಲಿ ಹಂಚಿಕೆ ಆಗಿದೆ ಯಾರಿಂದ ಸೋರಿಕೆ ಆಗಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಗಲಿದೆ. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ. ರಾಜಾದಿತ್ಯದ ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಧನ್ವೀರ್ ವಿಡಿಯೋವನ್ನ ಲೀಕ್ ಮಾಡಿದ್ರು ಅನ್ನೋದು ಯಾಕಂತ ಹೇಳಿದ್ರೆ ದರ್ಶನ್ಗೆ ಸೌಕರ್ಯ ಕೊಡ್ಲಿಲ್ಲ ಜೈಲಿನ ಒಳಗಡೆ. ಹಾಗಾಗಿ ಜೈಲಿನ ಒಳಗಡೆ ನಡೀತಾ ಇದ್ದಂತ ಎಲ್ಲ ಅವ್ಯವಹಾರಗಳನ್ನ ನಾನು ಬಯಲು ಮಾಡ್ತೀನಿ ಅನ್ನುವ ಉದ್ದೇಶದಿಂದ ಮಾಡಿದ್ರ ಕ್ವಶನ್ ಮಾರ್ಕ್ ಇಂಥದ್ದೊಂದು ಪ್ರಶ್ನೆ ಈಗ ಎಲ್ಲರನ್ನು ಕಾಡ್ತಾ ಇದೆ. ಈಗ ಧನ್ವೀರ್ ಹೇಳಿದ ಮಾತಿನ ಆಧಾರದ ಮೇಲೆ ಕೆಲವರಿಗೆ ನೋಟಿಸ್ ಅನ್ನು ಕೊಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ, ಅವರು ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾರಿಗೆ ನೋಟಿಸ್ ಕೊಟ್ಟರು, ಏನ್ ಮಾಡಿದ್ರು, ಏನು ಆಗೋದೇನು, ಸಾಧನೆ ಮಾಡೋದೇನು, ಒಳಗಡೆ ನಡೀತಾ ಇದ್ದದ್ದು ನಿಜ, ರಾಜಾತಿಥ್ಯ ಕೊಟ್ಟಿದ್ದು ನಿಜ. ನೀವು ಜೈಲಿನ ಒಳಗಡೆ ಹೇಗೆಲ್ಲ ಮತ್ತೊಂದು ಮುಖ ಇದೆ ಅನ್ನೋದನ್ನ ನೀವು ನೋಡಿದ್ರಿ. ಎಸ್, ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ, ಈಗ ಈ ವಿಡಿಯೋವನ್ನ ಹರಿಬಿಟ್ಟ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ಮುನ್ನೆಲೆಗೆ ಬಂದಿದೆ, ಪೊಲೀಸರ ತನಿಖೆ ಯಾವ ಹಂತಕ್ಕೆ ಬಂದಿದೆ, ಈವರೆಗೂ ಏನಿದೆ ತನಿಖಾ ವರದಿ? ಅಭಿಷೇಕ್. ಈಗಾಗಲೇ ಧನ್ವೀರ್ನನ್ನ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ 2 ಬಾರಿ ಎನ್ಕ್ವೈರಿಯನ್ನ ಮಾಡಲಾಗಿತ್ತು. ಈ ವಿಡಿಯೋವನ್ನ ನಾನು ವೈರಲ್ ಮಾಡಿಲ್ಲ ಅಂತ ಹೇಳಿ ಆತ ಪದೇ ಪದೇಯನ್ನ ಹೇಳ್ಕೊಳ್ತಾನೆ. ಅದಕ್ಕೆ ಬೇಕಾದಂತಹ ಅಂದ್ರೆ ಒಂದು ಹೊಸದಾದಂತಹ ಒಂದು ಮೊಬೈಲ್ಗಳನ್ನ ಕೊಟ್ಟು ಆತ ಪೊಲೀಸರ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಶಂಕೆ ವ್ಯಕ್ತವಾಗಿತ್ತು. ಈಗ ಎರಡನೇ ಒಂದು ನೋಟಿಸ್ಗೆ ಬಂದು ಆತನನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈ ನನಗೆ ಬಂದಂತಹ ವಿಡಿಯೋವನ್ನ ದರ್ಶನ್ ಪತ್ನಿ ಏನಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಒಂದು ಫಾರ್ವರ್ಡ್ ಮಾಡಿದ್ದೀನಿ ಅಂತ ಹೇಳಿ ಆತ ಒಂದು ಹೇಳಿಕೆಗಳನ್ನು ಕೊಡ್ತಾನೆ. ಆದರೆ ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನುವಂಥದ್ದಕ್ಕೂ ಅದನ್ನ ಪರಿಶೀಲನೆ ನಡೆಸಿದ ಬಳಿಕವಷ್ಟೇ ಗೊತ್ತಾಗಲಿದೆ. ಈಗ ಸದ್ಯ ವಿಜಯಲಕ್ಷ್ಮಿ ಅವರಿಗೆ ನಾನು ವಿಡಿಯೋಗಳನ್ನು ಫಾರ್ವರ್ಡ್ ಮಾಡಿದ್ದೀನಿ ಮತ್ತು ಅದು ಹೇಗೆ ವೈರಲ್ ಆಯಿತು ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿಕೆಗಳಲ್ಲಿ ನೀಡಿರುವಂತದ್ದು. ಹೀಗಾಗಿ ಮುಂದಿನ ದಿನದಲ್ಲಿ ಅಂದ್ರೆ ಆತನ ಹೇಳಿಕೆಯ ಆಧಾರದ ಮೇರೆಗೆ ವಿಜಯಲಕ್ಷ್ಮಿ ಅವರ ಕರೆಸಿ ಅವರಿಗೆ ಒಂದು ನೋಟಿಸ್ ಅನ್ನ ನೀಡಿ ಅವರಿಗೆ ಕರೆಸಿ ಅವರ ಮೊಬೈಲ್ಗಳನ್ನ ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳನ್ನ ಒಂದು ಪ್ರಕ್ರಿಯೆಗಳನ್ನ ಮುಂದಿನ ಹಂತದಲ್ಲಿ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇದೆ. ಅಕಸ್ಮಾತ್ ಧನ್ವೀರ್ ಏನಾದ್ರೂ ಬಾಯಿ ಬಿಟ್ಟಿಲ್ಲ ಅಂತ ಏನಾದ್ರೂ ಆದ್ರೆ ಮತ್ತೆ ವಿಜಯಲಕ್ಷ್ಮಿ ಅವರನ್ನ ಕರೆಸಿ ಅವರನ್ನ ಒಂದು ವಿಚಾರಣೆ ನಡೆಸೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಏನು ಐಒ ಏನಿದ್ದಾರೆ ಅಂದ್ರೆ ತನಿಖಾಧಿಕಾರಿ ಏನಿದ್ದಾರೆ ಅವರಿಗೆ ಸೂಚನೆಯನ್ನ ನೀಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೂ ಸ್ಪಷ್ಟವಾಗಿಲ್ಲ. ಅಂದ್ರೆ ವೈರಲ್ ಮಾಡಿದ್ಯಾರು
ಮತ್ತೆ ನಿಜವಾಗಿಯೂ ಧನ್ವೀರ್ ವಿಜಯಲಕ್ಷ್ಮಿ ಅವರಿಗೆ ಈ ರೀತಿ ಆದಂತಹ ಒಂದು ವಿಡಿಯೋಗಳನ್ನ ರವಾನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಇದು ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಹೊರತು ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಅಂದ್ರೆ ಅವರು ಕಳಿಸಿದ್ದಾರೆ ವಿಜಯಲಕ್ಷ್ಮಿ ಅವರೇ ಇದನ್ನ ಈ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಮೇಟಾಗೆ ಒಂದು ಪತ್ರವನ್ನ ಬರೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಪೊಲೀಸರು ಈಗ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಏನಿದೆ ಅದು ಯಾರ್ಯಾರಿಗೆ ವೈರಲ್ ಆಗಿದೆ ಮತ್ತು ಎಷ್ಟು ಬಾರಿ ಇದು ಒಂದು ವೈರಲ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಮೇಟಾಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೇಟಾ ಅಧಿಕಾರಿಗಳು ಇದಕ್ಕೆ ಸಹಜವಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅಂದ್ರೆ ಬೇರೆ ಆದ್ರೆ ವಾಟ್ಸ್ಆಪ್ ಜಿಮೇಲ್ ಆದ್ರೆ ಅದು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತೆ ಅನ್ನುವಂತಹ ಕಾರಣದಿಂದಾಗಿ ಶೇರ್ ಮಾಡ್ಕೊಳ್ಳೋದಿಲ್ಲ. ಈ ಮೇಟಾ ಫೇಸ್ಬುಕ್ ಅಲ್ಲಿ ಬಂದಂತಹ ವಿಚಾರಗಳನ್ನ ಗ್ಯಾರಂಟಿ ಹಂಚಿಕೊಳ್ಳುತ್ತೆ. ಮುಂದಿನ ಹಂತದ ತನಿಖೆಯಲ್ಲಿ ಎಲ್ಲಿ ಹಂಚಿಕೆ ಆಗಿದೆ, ಯಾರಿಂದ ಸೋರಿಕೆ ಆಗಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಗಲಿದೆ. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ